ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ MHRD UDAIS ಪ್ಲಸ್ನಲ್ಲಿ ನಿಮ್ಮ ಶಾಲೆಯಲ್ಲಿ ಏನಾದರೂ ಡುಪ್ಲಿಕೇಟ್ ಅಂದರೆ ದ್ವಿದಾಖಲಾತಿಯಾದಂಥ ಮಕ್ಕಳು, ರಾಂಗ್ ಎಂಟ್ರಿ ಆದಂಥ ಮಕ್ಕಳು ಅಥವಾ ಮರಣ ಹೊಂದಿದಂಥ ಮಕ್ಕಳನ್ನು ಏನಾದರೂ ಇದ್ದಲ್ಲಿ MHRD UDAIS ಪ್ಲಸ್ನಿಂದ ಅಂಥ ಮಕ್ಕಳನ್ನು ಡಿಲೀಟ್ ಮಾಡುವುದು ಅಥವಾ ಇನ್ಯಾಕ್ಟಿವ್ ಮಾಡುವುದು ಹೇಗೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನಂತರ ಆ ಮಕ್ಕಳು ಇನ್ಯಾಕ್ಟಿವ್ ಆಗಿದೆನಾ ಅನ್ನೋದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸಿದ್ದೀನಿ. ಸೊ ತಡ ಮಾಡದೆ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಲೈಕ್ನೊಂದಿಗೆ ಶುರು ಮಾಡೋಣ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ UDAIS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಸೆಲೆಕ್ಟ್ ಸ್ಟೇಟ್ನಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಎಲ್ಲ ಲಾಗಿನ್ ಮಾಡ್ಯೂಲ್ಸ್ ಕಾಣಿಸುತ್ತೆ. ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮ್ಮ ಶಾಲೆಯ ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಕೊಡಿ. ಆಗ ಈ ರೀತಿ ನಿಮ್ಮ ಶಾಲೆಯ UDAIS ಪ್ಲಸ್ನ ವೆಲ್ಕಮ್ ಪೇಜ್ಗೆ ಬಂದಿರ್ತೀರಿ. ಅಲ್ಲಿ 2025-26 ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಪಾಪಪ್ ಮೆಸೇಜ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇರುವಂತಹ ದ್ವಿದಾಖಲಾತಿಯ ಮಗು ಆಗಿರ್ಬೋದು, ಮರಣ ಹೊಂದಿದ ಮಗು ಆಗಿರ್ಬೋದು ಅಥವಾ ರಾಂಗ್ ಎಂಟ್ರಿ ಆಗಿ ಡಬಲ್ ಆಗಿರುವಂತಹ ಮಗು ಆಗಿರ್ಬೋದು, ಆ ಮಗುವನ್ನು ನೀವಿಲ್ಲಿ ಡಿಲೀಟ್ ಮಾಡಬಹುದಾಗಿದೆ. ಸೊ ಅದಕ್ಕೋಸ್ಕರ ನಾವು ಡ್ಯಾಶ್ಬೋರ್ಡ್ ಕೆಳಗಡೆ ಲೆಫ್ಟ್ ಸೈಡ್ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮೇಲೆ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಅಲ್ಲಿ ಸಬ್ ಮೆನ್ಯೂಸ್ ಓಪನ್ ಆಗುತ್ತೆ. ಅದರಲ್ಲಿ 4ನೇ ಆಪ್ಷನ್ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಮಾರ್ಕ್ ಸ್ಟೂಡೆಂಟ್ ಇನ್ಆಕ್ಟಿವ್ ವಿತ್ ಪೆನ್, ಮಾರ್ಕ್ ಸ್ಟೂಡೆಂಟ್ ಇನ್ಆಕ್ಟಿವ್ ವಿತೌಟ್ ಪೆನ್. ವಿತೌಟ್ ಪೆನ್ ಆದರೆ ಈ ಕೆಳಗಿನ ಆಪ್ಷನಲ್ಲಿ ನೀವು ಹೋಗಬೇಕು. ವಿತ್ ಪೆನ್ ನಂಬರ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ ಪೆನ್ ನಂಬರ್. ಸೊ ಅದಕ್ಕೋಸ್ಕರ ನಾನು ವಿತ್ ಪೆನ್ನಲ್ಲಿ ನಾನು ಡಿಲೀಟ್ ಮಾಡುವ ವಿಧಾನವನ್ನು ತೋರಿಸ್ತಿದ್ದೀನಿ. ಕೆಳಗಡೆ ಇರುವಂತಹ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿತ್ ಪೆನ್ ಅಂತ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ನೀವಿಲ್ಲಿ ಸ್ಟೂಡೆಂಟ್ ಪೆನ್ ನಂಬರನ್ನು ಹಾಕಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡ್ ಅಂತೇಳಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬಂದಿರುತ್ತೆ. ಮಗುವಿನ ಹೆಸರಾಗಿರ್ಬೋದು, ಆಧಾರ್ನಲ್ಲಿರುವ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಪ್ರತಿಯೊಂದು ಕೂಡ ಆಧಾರ್ ಸ್ಟೇಟಸ್ ಆಗಿರ್ಬೋದು, ಅಪಾರ್ ಸ್ಟೇಟಸ್ ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವು ಡಿಲೀಟ್ ಮಾಡಬೇಕಾಗಿರುವ ಮಗು ಇದೇನಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಇನ್ನು ರೈಟ್ ಸೈಡಲ್ಲಿರುವಂತಹ ಡೂ ಯು ವಾಂಟ್ ಟು ಮಾರ್ಕ್ ದ ಸ್ಟೂಡೆಂಟ್ ಆ್ಯಸ್ ಇನ್ಆಕ್ಟಿವ್ ಅಂತಿದೆಯಲ್ಲ, ಅಲ್ಲಿ ನೀವು ಮೂವ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೆಲೆಕ್ಟ್ ರೀಸನ್ ಅಂತಿದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಶಾಲೆಯಲ್ಲಿಂಥ ಮಗು ಅಂದರೆ ಈ ರೀತಿಯ 3 ಕಾರಣಗಳಿಂದ ಇರುವಂತಹ ಮಕ್ಕಳನ್ನು ನೀವಿಲ್ಲಿ ಇನ್ಆಕ್ಟಿವ್ ಮಾಡ್ಬೋದಾಗಿದೆ. ಮೊದಲನೇದಾಗಿ ಡುಪ್ಲಿಕೇಟ್ ಎಂಟ್ರಿ ಆಗಿದ್ದರೆ ಅಂದರೆ ದ್ವಿದಾಖಲಾತಿ ಆಗಿದ್ದರೆ ಆ ಮಗುವನ್ನು ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಟ್ಟು ನಂತರ ಡುಪ್ಲಿಕೇಟ್ ಎಂಟ್ರಿಯ ಮಗುವಿನ ಇನ್ನೊಂದು ಹೆಸರಲ್ಲಿ ಬಂದಿರುತ್ತಲ್ಲ ದ್ವಿದಾಖಲಾತಿ ಆದಾಗ, ಆ ಹೆಸರಿನ ಮುಂದಿರುವಂತಹ ಪೆನ್ ನಂಬರನ್ನು ಯಾವುದು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಹೆಸರಿನ ಪೆನ್ ನಂಬರನ್ನು ಇಲ್ಲಿ ಹಾಕಬೇಕು. ನಂತರ ರಿಮಾರ್ಕ್ಸಲ್ಲಿ ಡುಪ್ಲಿಕೇಟ್ ಎಂಟ್ರಿ ಅಂತಲೇ ಬರೆದುಬಿಟ್ಟು ಕ್ಯಾಪ್ಚಾ ಹಾಕಿ ಇನ್ಆಕ್ಟಿವ್ ಅಂತ ಹೊಡಿಬೇಕು. ಒಂದು ವೇಳೆ ನೀವು ಡಿಲೀಟ್ ಮಾಡಬೇಕಾಗಿರುವಂತಹ ಮಗು ಏನಾದರೂ ರಾಂಗ್ ಎಂಟ್ರಿ ಆಗಿದ್ದರೆ ರಾಂಗ್ ಎಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೆನ್ ನಂಬರ್ ಏನು ಕೇಳೋದಿಲ್ಲ, ರಿಮಾರ್ಕ್ಸಲ್ಲಿ ರಾಂಗ್ ಎಂಟ್ರಿ ಅಂತ ಕೊಟ್ಬಿಟ್ಟು ಕ್ಯಾಪ್ಚಾ ಹಾಕಿ ಇನ್ಆಕ್ಟಿವ್ ಅಂತ ಕೊಡಿ. ನೆಕ್ಸ್ಟ್ ಒಂದು ವೇಳೆ ರೀಸನ್ ಏನಾದರೂ ಡೆತ್ ಆಗಿತ್ತು ಆ ಮಗು ಅಂತಂದರೆ ಡ್ಯೂ ಟು ಡೆತ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಿಮಾರ್ಕ್ಸಲ್ಲಿ ಡ್ಯೂ ಟು ಡೆತ್ ಅಂತಲೇ ನೀವು ಮತ್ತೊಂದು ಸಾರಿ ಟೈಪ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಕೊಟ್ಬಿಟ್ಟು ಇನ್ಆಕ್ಟಿವ್ ಅಂತ ಕೊಡಿ. ಇದೇ ರೀತಿ ನೀವು ಇನ್ಆಕ್ಟಿವ್ ಮಾಡಬಹುದಾಗಿದೆ. ಈಗ ನಮ್ಮ ಶಾಲೆಯಲ್ಲಿರುವಂತಹ ಮಗು ರಾಂಗ್ ಎಂಟ್ರಿ ಆಗಿದೆ. ಸೊ ರಾಂಗ್ ಎಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ರೀಸನನ್ನು ಕೂಡ ರಾಂಗ್ ಎಂಟ್ರಿ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಆರ್ ಯು ಶೂರ್ ವಾಂಟ್ ಟು ಇನ್ಆಕ್ಟಿವ್ ದ ಸ್ಟೂಡೆಂಟ್ ಅಂತೇಳಿ ಕೇಳುತ್ತೆ. ಕನ್ಫರ್ಮೇಷನ್ ಮೆಸೇಜ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ದ ಸ್ಟೂಡೆಂಟ್ ಇನ್ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ಆ ಮಗು ಇನ್ಆಕ್ಟಿವ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಲು ಮತ್ತೆ ನೀವು ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸನ್ನು
ಡೌನ್ ಆರೋ ಮಾರ್ಕ್ ಕ್ಲಿಕ್ ಮಾಡಿ. ಆಗ ಅಲ್ಲಿ ಥರ್ಡ್ ಆಪ್ಷನ್ ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ನಿಮ್ಮ ಶಾಲೆಯಲ್ಲಿ ಇನ್ಆಕ್ಟಿವ್ ಆಗಿರುವಂತಹ ಮಕ್ಕಳ ಲಿಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ 3 ವಿಧಾನದ ಮಕ್ಕಳನ್ನು ನೀವು ಇನ್ಆಕ್ಟಿವ್ ಮಾಡಬಹುದಾಗಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.